ನಮಸ್ಕಾರ ಎಲ್ಲರಿಗೂ. ಒಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇವತ್ತು ವಿಶ್ವದ ಅತಿ ದೊಡ್ಡ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದೆ ಅಂದರೆ ನಂಬ್ತೀರಾ? ಎಸ್, ಇದು ನಿಜ. BYD ಬಿಲ್ಡ್ ಯೋರ್ ಡ್ರೀಮ್ ಅನ್ನೋ ಒಂದು ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ನ ಬಗ್ಗೆ ಇವತ್ತಿನ ಕೇಸ್ ಸ್ಟಡಿ. ಈ ಕೇಸ್ ಸ್ಟಡಿಲಿ ನಾವು ಇವರ ವಿಷನ್, ವರ್ಟಿಕಲ್ ಇಂಟಿಗ್ರೇಷನ್ ಹಾಗೂ ಬೋಲ್ಡ್ ಸ್ಟ್ರಾಟಜೀಸ್ ಬಗ್ಗೆ ತಿಳ್ಕೊತೀವಿ. ನೈನ್ಟೀನ್ 95 BYD ಕಂಪ್ನಿ ಶುರು ಆಗುತ್ತೆ ಚೈನಾದಲ್ಲಿ. ಇವರು ಕಂಪ್ನಿ ಶುರು ಮಾಡಿದಾಗ ಮೊಬೈಲ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಾಗಿ ಶುರು ಮಾಡಿರ್ತಾರೆ. ಇದರ ಫೌಂಡರ್ ಬಂದು ವ್ಯಾಂಗ್ ಚುಂಗ್ ಫು ಅಂತ. ಇವರ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಕೆಮಿಸ್ಟಲ್ಲಿರುತ್ತೆ. ಬ್ಯಾಟ್ರಿ ಕಡೆಗೆ ಒಂದು ಎಳ್ಳಷ್ಟು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಬಟ್ ಅಂದರೂ ಅವರು ಈ ಒಂದು ಬಿಸ್ನೆಸ್ಗೆ ಕೈ ಹಾಕ್ತಾರೆ. ಮೇ ಬಿ ಅವರಿಗೆ ಫ್ಯೂಚರು 1995 ಪ್ರೆಡಿಕ್ಟ್ ಮಾಡಿದ್ರು ಅಂತ ಅನಿಸುತ್ತೆ. 2003 ಇವರು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗಿಂದ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಡೆಗೆ ತಿರುಗ್ತಾರೆ. 2024 ಅಷ್ಟರೊಳಗಡೆ 4.27 ಮಿಲಿಯನ್ ಕಾರುಗಳನ್ನ ಡೆಲಿವರಿ ಮಾಡಿರ್ತಾರೆ ಹಾಗೂ 100 ಬಿಲಿಯನ್ಗಿಂತ ಹೆಚ್ಚು ಸೇಲ್ನ ಈ ಕಂಪ್ನಿ ಅಚೀವ್ ಮಾಡಿರುತ್ತೆ. ಆಶ್ಚರ್ಯವಾದ ವಿಷಯ ಅಂತಂದರೆ ಈ ಕಂಪ್ನಿ ಸೇಲು ಟೆಸ್ಲಾ ಕಂಪ್ನಿ ಸೇಲ್ಗಿಂತ ಜಾಸ್ತಿ ಇರುತ್ತೆ 2024 ಅಷ್ಟರಲ್ಲಿ. ಹೇಗೆ ಅಂತ ತಿಳ್ಕೊಳ್ಳೋದೇ ಈ ಕೇಸ್ ಸ್ಟಡಿ. BYD ಟೆಸ್ಲಾನ ಸೇಲಲ್ಲಿ ಯಾವ ರೀತಿ ಓವರ್ಟೇಕ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಕೇಸ್ ಸ್ಟಡಿಲಿ. ಮೊದಲನೇ ಪಾಯಿಂಟು, BYDಗೆ ಇದ್ದಂತಹ ಬ್ಯಾಟ್ರಿ ಎಕ್ಸ್ಪರ್ಟೀಸ್. ಆಗಲೇ ಹೇಳಿದಾಗೆ BYD ಅವ್ರ ಕಂಪ್ನಿ ಶುರು ಮಾಡಿದಾಗ ದಿ ಸ್ಟಾರ್ಟೆಡ್ ವಿತ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಫಾರ್ ಮೊಬೈಲ್ ಫೋನ್ಸ್. ಸೊ ಅವರಿಗೆ ಬ್ಯಾಟ್ರಿಲಿ ಯಾವ ರೀತಿ ಟೆಕ್ನಾಲಜಿ ಯೂಸ್ ಆಗುತ್ತೆ, ಬೇಸಿಕಲಿ ಬ್ಯಾಟ್ರಿ ಹೆಂಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪರ್ಟೀಸು ಅವ್ರ ಹತ್ರ ಇತ್ತು. ಈ ಎಕ್ಸ್ಪರ್ಟೀಸ್ನೇ ಕಾರ್ ಕಾರ್ ಎಲೆಕ್ಟ್ರಿಕ್ ಬ್ಯಾಟ್ರೀಸ್ಗಳಿಗೆ ಯೂಸ್ ಮಾಡ್ತಾರೆ. ಸೊ ದ್ಯಾಟ್ ಬಿಕಮ್ಸ್ ಒನ್ ಆಫ್ ದೇರ್ ಸ್ಟ್ರಾಂಗೆಸ್ಟ್ ಮೋಟ್. ಬೇರೆ ಕಾರ್ ಕಂಪ್ನೀಸ್ಗಳೆಲ್ಲ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ಸ್ಗಳ ಮೇಲೆ ಡಿಪೆಂಡ್ ಆದರೆ ಇವರೇನೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ಸ್ ಆಗಿದ್ದರಿಂದ ಇವರಿಗೆ ಅದು ಒಂದು ಅಡ್ವಾಂಟೇಜ್ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಕಾರ್ ಮ್ಯಾನುಫ್ಯಾಕ್ಚರರ್ಸು ಅವ್ರ ಕಾರ್ಗೆ ಬೇಕಾಗಿರುವಂಥ ಕಾಂಪೊನೆಂಟ್ಸ್ನೆಲ್ಲ ಹೊರಗಡೆ ಒಂದು ಸಪ್ಲೈಯರ್ಗೆ ಕೊಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾರೆ. ಬಟ್ BYD ಕೇಸಲ್ಲಿ ಇದು ಉಲ್ಟಾ. ಇವರು ಆಲ್ಮೋಸ್ಟ್ 75% to 80% ಅವರಿಗೆ ಕಾರಿಗೆ ಬೇಕಾಗಿರುವಂಥ ಕಾಂಪೊನೆಂಟ್ಸ್ಗಳನ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬೀಟ್ ಬ್ಯಾಟ್ರಿ, ಬೀಟ್ ಮೋಟರ್, ಬೀಟ್ ಸೆಮಿಕಂಡಕ್ಟರ್, ಬೀಟ್ ಬಾಡಿ ಕಾಂಪೊನೆಂಟ್, ಇದನ್ನೆಲ್ಲನೂ ಕೂಡ BYD ಅವರು ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇದಕ್ಕೇ ಹೇಳ್ತಾರೆ ವರ್ಟಿಕಲಿ ಇಂಟಿಗ್ರೇಟೆಡ್ ಸ್ಟ್ರಾಟಜಿ ಅಂತ. ಬೇಸಿಕಲಿ ನಿಮ್ಮ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೇನು ಕಾಂಪೊನೆಂಟ್ ಬೇಕೋ ಅದನ್ನು ಇನ್ನೌಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೇ ವರ್ಟಿಕಲ್ ಇಂಟಿಗ್ರೇಷನ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಇದು ಇವರ ಒಂದು ಮೇಜರ್ ಅಡ್ವಾಂಟೇಜ್ ಆಗಿತ್ತು. ಎರಡನೇ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇವರಿಗೆ 2008 ವಾರನ್ ಬಫೆಟ್ ಕಂಪ್ನಿಯಿಂದ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಆಗುತ್ತೆ BYD ಕಂಪ್ನಿಲಿ. 2003 ಇವರು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿರ್ತಾರೆ. ಕೇವಲ 5 ವರ್ಷದಲ್ಲಿ, ಅಂದರೆ 2008 ವಾರನ್ ಬಫೆಟ್ ಅವರ ಕಂಪ್ನಿ BYDಗೆ $232 million ಇನ್ವೆಸ್ಟ್ಮೆಂಟ್ ಮುಖಾಂತರ ನೀಡುತ್ತೆ. ಇದು ಬರೀ ಒಂದು ಮಾನಿಟರಿ ಬೆನಿಫಿಟ್ ಆಗಿರಲ್ಲ BYDಗೆ, ಗ್ಲೋಬಲ್ ಮಾರ್ಕೆಟಲ್ಲೇ ಇವರು ಒಂದು ಸ್ಟ್ರಾಂಗ್ ಕ್ರೆಡಿಬಿಲಿಟಿ ಸಿಗ್ದಂಗಾಗಿರುತ್ತೆ. ಬ್ಯಾಟ್ರಿ ಎಕ್ಸ್ಪರ್ಟೀಸ್ ಜೊತೆಗೆ ವಾರನ್ ಬಫೆಟ್ ಅವರ ಕ್ರೆಡಿಬಿಲಿಟಿ ಇವ್ರನ್ನ ಒಂದು ಡಿಫ್ರೆಂಟ್ ಲೀಗಿಗೆ ತೊಗೊಂಡೋಗುತ್ತೆ. ಮೂರನೇ ಪಾಯಿಂಟ್ ಬಗ್ಗೆ ಮಾತಾಡಬೇಕಂತಂದರೆ, BYD ಅವರು 2020 ಒಂದು ಹೊಸ ಬ್ಯಾಟ್ರಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ಬ್ಲೇಡ್ ಬ್ಯಾಟ್ರಿ. ಇದು ಇಂಡಸ್ಟ್ರಿಯೇ ಒಂದು ಹೊಸ ಇನೋವೇಷನ್ನ ಕ್ರಿಯೇಟ್ ಮಾಡುತ್ತೆ ಬ್ಲೇಡ್ ಬ್ಯಾಟ್ರಿ. ಸೊ ಬ್ಲೇಡ್ ಬ್ಯಾಟ್ರಿಗೂ ಅಲ್ಲಿವರೆಗೂ ಯೂಸ್ ಮಾಡ್ತಿದ್ದಂತಹ ನಿಕಲ್ ಬ್ಯಾಟ್ರಿಗೂ ಡಿಫ್ರೆನ್ಸಸ್ ಏನು? ಮೊದಲನೇದಾಗಿ ಬ್ಲೇಡ್ ಬ್ಯಾಟ್ರಿ ಸೇಫ್ಟಿ ಜಾಸ್ತಿ ಕಂಪೇರ್ಡ್ ಟು ನಿಕಲ್ ಬ್ಯಾಟ್ರಿ. ಎರಡನೇದಾಗಿ ಬ್ಲೇಡ್ ಬ್ಯಾಟ್ರಿಯ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಬಹಳ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ನಿಕಲ್ ಬ್ಯಾಟ್ರಿಗೆ.
ಸೊ ಸೇಫ್ಟಿ ಅಂತಂದರೆ ಯಾವ ರೀತಿ ಇದು ಜಾಸ್ತಿ ಸೇಫ್ ಕಂಪೇರ್ಡ್ ಟು ನಿಕಲ್ ಬ್ಯಾಟ್ರಿ ಅಂತ ತಿಳ್ಕೊಬೇಕು ಅಂತಂದರೆ, ಬ್ಯಾಟ್ರಿ ಇಂಡಸ್ಟ್ರೀಲಿ ಬ್ಯಾಟ್ರಿ ಸೇಫ್ಟಿನ ಚೆಕ್ ಮಾಡೋದಕ್ಕೆ ಒಂದು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಹೆಸರೇ ನೇಲ್ ಪೆನಿಟ್ರೇಟಿಂಗ್ ಟೆಸ್ಟ್ ಅಂತ. ಸೊ ಈ ನೇಲ್ ಪೆನಿಟ್ರೇಟಿಂಗ್ ಟೆಸ್ಟಲ್ಲಿ ನಿಕಲ್ ಬ್ಯಾಟ್ರೀಸು 400 ಡಿಗ್ರಿ ಟೆಂಪ್ರೇಚರ್ವರೆಗೂ ಇನ್ಕ್ರೀಸ್ ಆಗಿ ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ಜಾಸ್ತಿ ತೋರಿಸಿರುತ್ತೆ. ವರ್ಸಸ್ ಬ್ಲೇಡ್ ಬ್ಯಾಟ್ರಿಗೆ ಬಂದಾಗ ಇದೇ ನೇಲ್ ಪೆನಿಟ್ರೇಷನ್ ಟೆಸ್ಟು ಬರೀ 60 ಡಿಗ್ರಿ ಟೆಂಪ್ರೇಚರ್ಗೆ ಈ ಬ್ಯಾಟ್ರಿಗಳನ್ನ ಪುಷ್ ಮಾಡಿರುತ್ತೆ. ಹಾಗಾಗಿ ಬ್ಲೇಡ್ ಬ್ಯಾಟ್ರೀಸ್ ಆರ್ ಮಚ್ ಸೇಫರ್ ದೆನ್ ಯೋರ್ ನಿಕಲ್ ಬ್ಯಾಟ್ರೀಸ್ ಅಂತ ಕನ್ಫರ್ಮ್ ಆಗಿರುತ್ತೆ. ಆಗಲೇ ಹೇಳ್ದಂಗೆ ಇವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಕೂಡ ಬ್ಲೇಡ್ ಬ್ಯಾಟ್ರೀಸಲ್ಲಿ ಕಡಿಮೆ ಬೀಳ್ತಿರುತ್ತೆ. ಸೊ ಈ ಒಂದು ಇಂಟ್ರಡಕ್ಷನ್ನು ಇ ವಿ ಮಾರ್ಕೆಟಲ್ಲೇ ಒಂದು ದೊಡ್ಡ ಗೇಮ್ ಚೇಂಜರ್ ಆಗಿ ನಿಲ್ಲುತ್ತೆ 2020. ಸೇಫ್ಟಿ ಪ್ಲಸ್ ಕಾಸ್ಟ್ ಅಡ್ವಾಂಟೇಜ್ ಈಕ್ವಲ್ಸ್ ಕಾಂಪಿಟೇಟಿವ್ ಎಡ್ಜ್ ಕೊಡುತ್ತೆ BYD ಕಂಪ್ನಿಗೆ. 4ನೇ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, BYD ಅವ್ರ ಹತ್ರ ಡ್ಯುಯಲ್ ಪ್ರಾಡಕ್ಟ್ ಸ್ಟ್ರಾಟಜಿ ಇರುತ್ತೆ ವರ್ಸಸ್ ಟೆಸ್ಲಾ ಅವ್ರ ಹತ್ರ ಸಿಂಗಲ್ ಪ್ರಾಡಕ್ಟ್ ಸ್ಟ್ರಾಟಜಿ ಇರುತ್ತೆ. ಏನಿದು ಡ್ಯುಯಲ್ ಪ್ರಾಡಕ್ಟ್ ಸ್ಟ್ರಾಟಜಿ? BYD ಅವರು 2 ಪ್ರಾಡಕ್ಟ್ ಲಾಂಚ್ ಮಾಡಿರ್ತಾರೆ. ಒಂದು BEV, ಇನ್ನೊಂದು PHEV. ಏನಿದು BEV ಅಂತಂದರೆ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್. PHEV ಅಂತಂದರೆ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಬೇಸಿಕ್ ಕಂಪ್ಯಾರಿಸನ್ ಕೊಡಬೇಕು ಅಂತಂದರೆ, BEVಲಿ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಬರೀ ಬ್ಯಾಟ್ರಿ ಇಂಜಿನ್ ಇರುತ್ತೆ. PHEVಲಿ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಬ್ಯಾಟ್ರಿ ಇಂಜಿನ್ ಇರುತ್ತೆ, ಪ್ಲಸ್ ನಿಮಗೆ ಪೆಟ್ರೋಲ್ ಇಂಜಿನ್ ಕೂಡ ಇರುತ್ತೆ. ಇದು ಯೂಶ್ವಲಿ ಎಲ್ಲಿ ಉಪಯೋಗಕ್ಕೆ ಬರುತ್ತೆ? ಇವತ್ತಿಗೂ ಕೂಡ ಎಷ್ಟೊಂದು ಜನಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ತೊಗೊಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಯಾಕಪ್ಪ ಅಂತಂದರೆ, ಎಷ್ಟು ದೂರ ಇದನ್ನು ನಾವು ಓಡಿಸ್ಬೋದು, ಮಧ್ಯದಲ್ಲಿ ಬ್ಯಾಟ್ರಿ ಮುಗಿದೋಗಿ ನಿಂತೋಗ್ಬೋದೇನೋ ಅನ್ನೋ ಒಂದು ಆಂಗ್ಸೈಟಿ ಇರುತ್ತೆ ಸಾಕಷ್ಟು ಜನಕ್ಕೆ. ಇಂತಹ ಒಂದು ಜನಸಂಖ್ಯೆಗೆ 2 ಥರ ವೆಹಿಕಲ್, 2 ಥರ ಇಂಜಿನ್ ಇರೋ ವೆಹಿಕಲ್ನ ಕೊಟ್ಟರೆ ಅವರು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆಗೆ ಮೈಗ್ರೇಟ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ BYD ಅವರು PHEVನ ಇಂಟ್ರೊಡ್ಯೂಸ್ ಮಾಡ್ತಾರೆ. ವೆರೆನ್ ಟೆಸ್ಲಾ ಇವತ್ತಿಗೂ ಕೂಡ ಬರೀ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾತ್ರ ಅವರು ರನ್ ಮಾಡ್ತಾ ಇದ್ದಾರೆ. ಇದು BYD ಅವರಿಗೆ ಒಂದು ಒಳ್ಳೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗುತ್ತೆ. ಯಾಕಪ್ಪ ಅಂತಂದರೆ, ಬರೀ ಮಾಸ್ ಮಾರ್ಕೆಟ್ ಅಲ್ಲ, ಪ್ರೀಮಿಯಂ ಮಾರ್ಕೆಟು ಕೂಡ ಇವರು ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಒಂದು ಲಾರ್ಜರ್ ಮಾರ್ಕೆಟ್ ಸ್ಪೆಕ್ಸೇ BYD ಅವರಿಗೆ ಸಿಗುತ್ತೆ ವರ್ಸಸ್ ಟೆಸ್ಲಾ. 5ನೇ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಅವರ ಗ್ಲೋಬಲ್ ಎಕ್ಸ್ಪ್ಯಾನ್ಷನ್. BYD ಅವರು ಚೈನಾ ಮಾರ್ಕೆಟ್ ಡಾಮಿನೇಟ್ ಮಾಡಿದ ತಕ್ಷಣ ಸುಮ್ಮನಾಗಲಿಲ್ಲ ಅವರು. ದೇ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಎಕ್ಸ್ಪ್ಯಾಂಡಿಂಗ್ ದೇರ್ business to different global markets, be it Latin America, UAE or Europe. ಎಲ್ಲ ದೇಶಗಳಲ್ಲೂ ಅವರ ಫ್ಯಾಕ್ಟ್ರಿನ ಓಪನ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅವರ ಸೇಲ್ಸ್ ಚಾನೆಲ್ ಶುರು ಮಾಡ್ತಾರೆ. ಇದೆಲ್ಲ ಮಾಡ್ತಾ 2024 ಅಷ್ಟರಲ್ಲಿ ಟೆಸ್ಲಾ ಓವರಾಲ್ ಸೇಲ್ಸ್ನ ಇವರು ಓವರ್ಟೇಕ್ ಮಾಡ್ತಾರೆ. ಸೊ ಸಮರೈಸ್ ಮಾಡಬೇಕು ಅಂತಂದರೆ, BYDಯ ಬ್ಯಾಟ್ರಿ ಎಕ್ಸ್ಪರ್ಟೀಸ್, ವಾರನ್ ಬಫೆಟ್ ಅವರ $232 million ಇನ್ವೆಸ್ಟ್ಮೆಂಟ್, ಅವರ ಬ್ಲೇಡ್ ಬ್ಯಾಟ್ರಿ ಇಂಟ್ರಡಕ್ಷನ್ ಟು EV ಮಾರ್ಕೆಟ್, ಅವರ ಡ್ಯೂಯಲ್ ಪ್ರಾಡಕ್ಟ್ ಸ್ಟ್ರಾಟಜಿ ಹಾಗೂ ಗ್ಲೋಬಲ್ ಎಕ್ಸ್ಪ್ಯಾನ್ಷನ್, ಈ 5 ಪಾಯಿಂಟ್ಗಳು BYDನ ಇವತ್ತು ಟೆಸ್ಲಾನ ಬೀಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲಾನ್ ಮಸ್ಕ್ ಅವರಿಗೆ ಒಂದು ಇಂಟರ್ವ್ಯೂಲಿ ಕೇಳ್ತಾರೆ, ನಿಮ್ಮ ಕಾಂಪಿಟೇಷನ್ ಆಗಿ BYDನ ಕನ್ಸಿಡರ್ ಮಾಡ್ತೀರಾ ಅಂತ. ಎಲಾನ್ ಮಸ್ಕ್ ನಗ್ತಾ ಹೇಳ್ತಾರೆ, BYDಗೂ ಟೆಸ್ಲಾಗೂ ಕಂಪೇರೇ ಮಾಡೋಕ್ಕಾಗಲ್ಲ, ಅವ್ರಿಗೆ ನಮ್ಮ ಕಾಂಪಿಟೇಷನ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ. ನೀವು ಇದನ್ನು ನೋಡಿದ್ರೆ ಇವತ್ತಿನ ಸೇಲ್ ನಂಬರ್ ಆಫ್ BYD ವರ್ಸಸ್ ಟೆಸ್ಲಾ, BYD ಆಲ್ಮೋಸ್ಟ್ 2005ಇಂದ ಲಾಂಚ್ ಆಗಿ 2024 ಅಷ್ಟರಲ್ಲಿ ಟೆಸ್ಲಾನ ಮೀಟ್ ಮಾಡಿದೆ. ಆ್ಯಂಡ್ ವಿತೌಟ್ ಹ್ಯಾವಿಂಗ್ EV ಎಕ್ಸ್ಪರ್ಟೀಸ್. ಈ ಒಂದು ವಾಂಗ್ ಚುಂಗ್ ಫೂ ಅವರ ಅಚೀವ್ಮೆಂಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗದೆ ಇರೋವಂಥ ಅಚೀವ್ಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಸ್ನೆಸ್ ಅಂದಮೇಲೆ ಚಾಲೆಂಜಸ್ ಇರಲೇಬೇಕಲ್ಲ. ಸೊ BYDಯ ಚಾಲೆಂಜ್ ಏನು? ಮೊದಲನೇದಾಗಿ ಪ್ರೈಸ್ ವಾರ್. EV ಮಾರ್ಕೆಟಲ್ಲಿ ಈಗ ಸಿಕ್ಕಾಪಟ್ಟೆ ಪ್ರೈಸ್ ವಾರ್ ನಡೀತಾ ಇದೆ. ಓನ್ಲಿ ಬಿಕಾಸ್ ಎವ್ರಿ EV ಪ್ಲೇಯರ್
ಅವರ ಒಂದು ಮಾರ್ಕೆಟಲ್ಲಿ ವಾಲ್ಯೂಮ್ ಗೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ಪ್ರಯತ್ನಕ್ಕೆ ಪ್ರೈಸ್ನ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಎಲ್ಲರೂ ಹೊರಟಿದ್ದಾರೆ. ಸೊ ಇದು ಮೊದಲನೇ ಚಾಲೆಂಜ್ ಆಗುತ್ತೆ BYDಗೆ. ಎರಡನೇ ಚಾಲೆಂಜ್ ಬಂದು ಮಾರ್ಜಿನ್ ಪ್ರೆಷರ್. ನೀವು ಪ್ರೈಸ್ ವಾರಲ್ಲಿ ಆಲ್ರೆಡಿ ಇದ್ದೀರಾ ಅಂತಂದರೆ ಮಾರ್ಜಿನ್ ಪ್ರೆಷರ್ ಅಂತೂ ಬಂದೇ ಬರುತ್ತೆ, ಡೌಟೇ ಇಲ್ಲ. ಮೂರನೇದಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಟ್ಯಾರಿಫ್ಸ್. ಈಗಾಗಲೇ ಸಿಕ್ಕಾಪಟ್ಟೆ ಟ್ಯಾರಿಫ್ ವಾರ್ ನಡೀತಾ ಇದೆ ಇಂಟರ್ನ್ಯಾಷನಲಿ ಎಲ್ಲ ಮಾರ್ಕೆಟಲ್ಲೂ ಕೂಡ. ಸೊ BYDಗೆ ಇದನ್ನು ಭಾಳಷ್ಟು ಇಂಪ್ಯಾಕ್ಟ್ ತರಲಿದೆ. ನಾಲ್ಕನೇದಾಗಿ ಬ್ರ್ಯಾಂಡ್ ಪರ್ಸೆಪ್ಷನ್ ಇಶ್ಯೂಸ್. ಬ್ರ್ಯಾಂಡ್ ಪರ್ಸೆಪ್ಷನ್ ಅದು ಭಾಳ ಇಂಪಾರ್ಟೆಂಟು. ನಮಗೆ ಗೊತ್ತು, ನಾವು ಇಂಡಿಯಾದಲ್ಲಿ ಚೈನಾ ಪ್ರಾಡಕ್ಟ್ ಅಂದರೆ ಯಾವ ರೀತಿ ನೋಡ್ತೀವಿ ಅಂತ. ಚೈನಾ ಅಂತಂದರೆ ಚೀಪಾಗಿರುತ್ತೆ ಪ್ರಾಡಕ್ಟು, ಸೊ ಕ್ವಾಲಿಟಿ ಇರಲ್ಲ, ಸೊ ಲಾಂಜಿವಿಟಿ ಇರಲ್ಲ ಅಂತ. ಈ ಒಂದು ಪರ್ಸೆಪ್ಷನ್ನ ಕಾರಿಗೆ ನೀವು ಹೋಲಿಸಿದ್ರೆ ಭಾಳನೇ ಕಾಂಪ್ಲಿಕೇಶನ್ಸ್ ಆಗುತ್ತೆ BYDಗೆ. ಇದನ್ನು ಅವರು ಸಾಕಷ್ಟು ಕಡೆ ಗೆಲ್ತಾ ಬಂದಿದ್ದಾರೆ. ಇನ್ನು ಮುಂದೆ ಅವರು ಇದನ್ನು ಗೆಲ್ತಾನೆ ಹೋಗಬೇಕಾಗಿ ಬರುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಸೊ ಇದು ಅವರ ದೊಡ್ಡ ಚಾಲೆಂಜ್ ಆಗಿ ಅವರ ಎದುರುಗಡೆ ನಿಲ್ಲುತ್ತೆ. BYD ಅವರು ಇದುವರೆಗೂ ವಾಲ್ಯೂಮ್ ಚಾಂಪಿಯನ್ ಆಗಿದ್ದಾರೆ. ಇನ್ನು ಮುಂದೆ ಪ್ರಾಫಿಟ್ ಚಾಂಪಿಯನ್ ಆಗಬೇಕು, ಆಗ್ತಾರೋ ಇಲ್ವೋ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗತ್ತೆ. ಸೊ BYD ಅವರ ಫ್ಯೂಚರ್ ಔಟ್ಲುಕ್ ಯಾವ ರೀತಿ ಇದೆ? ಆಗಲೇ ಹೇಳ್ದಂಗೆ BYD ಅವರು ವಾಲ್ಯೂಮ್ ಚಾಂಪಿಯನಿಂದ ಪ್ರಾಫಿಟ್ ಚಾಂಪಿಯನ್ ಕಡೆಗೆ ಮೂವ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಾಫಿಟ್ ಚಾಂಪಿಯನ್ ಆಗಬೇಕು ಅವರು ಅಂತಂದರೆ ವಾಲ್ಯೂಮ್ ಚಾಂಪಿಯನಿಂದ ವ್ಯಾಲ್ಯೂ ಚಾಂಪಿಯನ್ ಕಡೆಗೂ ಶಿಫ್ಟ್ ಆಗಬೇಕಾಗತ್ತೆ. ಕಸ್ಟಮರ್ಗೆ ನೀವು ಅವರ ಪ್ರಾಡಕ್ಟಲ್ಲಿ ವ್ಯಾಲ್ಯೂ ಕೊಟ್ಟರೆ ಆಬ್ವಿಯಸ್ಲಿ ಅದ್ರ ತಕ್ಕಂತೆ ಪ್ರೈಸಿಂಗ್ ಮಾಡ್ಬೋದು, ಅದ್ರ ತಕ್ಕಂತೆ ಅವ್ರ ಮಾರ್ಜಿನ್ಸ್ ಇಂಪ್ರೂವ್ ಮಾಡ್ಬೋದು, ಅದ್ರ ತಕ್ಕಂತೆ ಓವರಾಲ್ ಪ್ರಾಫಿಟ್ ಗೇನ್ ಮಾಡ್ಬೋದು. ಬಟ್ ವ್ಯಾಲ್ಯೂನೇ ಇಲ್ಲದೆ ಬರೀ ವಾಲ್ಯೂಮ್ ಕಡೆ ಫೋಕಸ್ ಮಾಡಿದ್ರೆ ಪ್ರಾಫಿಟ್ ಕಡೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಅವರು ಒಂದು ಕೆಲವು ಸರ್ಟನ್ ಏರಿಯಾ ಕಡೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಯಾವ ಏರಿಯಾ ಇವುಗಳು? ಅವರು ಮುಂದಿನ ದಿನಗಳಲ್ಲಿ ಕಸ್ಟಮರ್ಸ್ಗೋಸ್ಕರ ಒಂದು ವ್ಯಾಲ್ಯೂ ಡ್ರಿವನ್ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಪ್ರೀಮಿಯಂ ಮಾಡೆಲ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಮಾಡಿದ್ದಾರೆ, ಬಟ್ ಮುಂದೆ ಕೂಡ ಸಾಕಷ್ಟು ಬರುತ್ತೆ ಅಂತ ಹೇಳಿದ್ದಾರೆ. ಎರಡನೇದಾಗಿ ಆಟೋನಮಸ್ ಡ್ರೈವಿಂಗ್. ಇದೂ ಟೆಕ್ನಾಲಜಿ ಬಹಳ ಡಿಬೇಟಲ್ಲಿದೆ, ಬಟ್ ಇವರು ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಗೆಲ್ತೀವಿ ಅನ್ನೋ ಒಂದು ಉತ್ಸಾಹದಲ್ಲಿದ್ದಾರೆ. ಮೂರನೇದಾಗಿ ಬ್ಯಾಟ್ರಿ ಟೆಕ್ನಾಲಜಿಲೇ ಒಂದು ಲೀಡರಾಗಿ ನಿಲ್ಲಬೇಕು ಗ್ಲೋಬಲ್ ಸ್ಪೇಸಲ್ಲಿ ಅಂತ ಅವರ ಒಂದು ಗುರಿ ಇದೆ. ಈಗಾಗಲೇ ಅವರು ಸಾಕಷ್ಟು ಇನೋವೇಷನ್ಸ್ ಮಾಡಿದ್ದಾರೆ, ಬಟ್ ಇನ್ನೂ ಕೆಲಸ ಮಾಡಿ ಬ್ಯಾಟ್ರಿಯ ಟೆಕ್ನಾಲಜಿಗಳ ಮೇಲೆ ಎಂಟೈರ್ ಗ್ಲೋಬಲ್ EV ಮಾರ್ಕೆಟಲ್ಲೇ ಒಂದು ಹೆಸರು ಗಳಿಸಬೇಕು ಅಂತ ಇವರ ಪ್ಲ್ಯಾನಿಂಗ್ ನಡೀತಾ ಇದೆ. ಮಾರ್ಜಿನ್ಸ್ ಇಂಪ್ರೂವ್ ಮಾಡೋದಕ್ಕೆ ಬೇಸಿಕಲಿ ರಿಕರಿಂಗ್ ಸರ್ವಿಸ್ ಮಾಡೆಲ್ಸ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ BYD ಕಂಪ್ನಿಯವರು. ಓವರಾಲ್ ಆಗಿ ಹೇಳಬೇಕು ಅಂತಂದರೆ EV ಮಾರ್ಕೆಟಲ್ಲಿ ಏನೇ ಚೇಂಜಸ್ ಆದ್ರೂ ಆ ಚೇಂಜಸ್ BYD ಕಂಪ್ನಿಯಿಂದ ಬರಬೇಕು ಅನ್ನೋ ಒಂದು ಲಾರ್ಜರ್ ಗೋಲ್ ಈ ಒಂದು ಕಂಪ್ನಿಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ BYD ಬಿಸ್ನೆಸ್ ಜರ್ನಿಲಿ ನಮ್ಮಂಥ ಸಾಮಾನ್ಯರಿಗೆ ಕಲಿಯೋಕ್ಕೆ ಸಿಕ್ಕಂಥ ವಿಷಯಗಳು ಯಾವುದು? ಮೊದಲನೇದಾಗಿ ವರ್ಟಿಕಲ್ ಇಂಟಿಗ್ರೇಷನ್ ಈಕ್ವಲ್ಸ್ ಕಾಂಪಿಟೇಟಿವ್ ಮೋಟ್. ಸಪ್ಲೈ ಚೈನ್ ಕಂಟ್ರೋಲ್ ಇದ್ದರೆ ಕಾಸ್ಟ್, ಕ್ವಾಲಿಟಿ, ಸ್ಪೀಡ್ ಎಲ್ಲವೂ ನಮ್ಮ ಕೈಯಲ್ಲಿದ್ದಂಗೆ. ಇದನ್ನು ನಾವು ಕ್ಲಿಯರಾಗಿ ನೋಡಿದ್ವಿ BYD ಅವರ ಬಿಸ್ನೆಸ್ ಜರ್ನಿಲಿ. ಸೊ ನಾವು ಕಲ್ತ್ಕೊಳ್ಳುವಂಥದ್ದು ಏನಪ್ಪ ಅಂತಂದರೆ, ನಾವು ಯಾವುದೇ ಬಿಸ್ನೆಸ್ ಮಾಡಲಿ ಅದಕ್ಕೊಂದು ಕಾಂಪಿಟೇಟಿವ್ ಮೋಟ್ನ ಕಂಡುಹಿಡ್ಕೊಬೇಕು. ಆ ಕಾಂಪಿಟೇಟಿವ್ ಮೋಟ್ ಕಂಡುಹಿಡ್ಕೊಂಡ್ರೆ ಆ ಬಿಸ್ನೆಸ್ನ ಫರ್ದರ್ ಗ್ರೋ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ ಅನ್ನೋದನ್ನು ಈ ಒಂದು ಪಾಯಿಂಟಲ್ಲಿ ತಿಳ್ಕೊಬೋದು. ಎರಡನೇದಾಗಿ ಫೌಂಡರ್ ವಿಷನ್ ಮ್ಯಾಟರ್ಸ್. ವಾಂಗ್ ಚುಂಗ್ ಫು ಅವರು 20 ವರ್ಷದ ಫ್ಯೂಚರ್ನ ಮುಂಚೆನೇ ನೋಡಿರ್ತಾರೆ. ಯಾವ ರೀತಿ EV ಮಾರ್ಕೆಟ್ ಇಷ್ಟು ದೊಡ್ಡದಾಗುತ್ತೆ ಅಂತ ಅವರು 20 ವರ್ಷಗಳ ಹಿಂದೆಯೇ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಓಪನ್ ಮಾಡಿರ್ತಾರೆ. ಈ ಒಂದು ವಿಷನ್ನು ಎಲ್ಲರಿಗೂ ಬರೋದಿಲ್ಲ. ಸೊ ಇದರಲ್ಲಿ ಕಲಿಯೋದು ಸಿಗೋದೇನು ನಮಗೆ?
ನಮ್ಮ ಬಿಸ್ನೆಸ್ಸಲ್ಲಿ ಒಂದು ಕ್ಲಿಯರ್ ವಿಷನ್ ಇರೋದು ಭಾಳ ಇಂಪಾರ್ಟೆಂಟ್. ಚಿಕ್ಕದಾಗಲಿ ದೊಡ್ಡದಾಗಲಿ ವಿಷನ್, ಬಟ್ ವಿಷನ್ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಲ್ಲದೆ ಹೋದರೆ ಗೆಲುವು ಸಿಗುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಅತಿ ದೊಡ್ಡದಾದ ಗೆಲುವು ಸಿಗೋದು ಕಷ್ಟ ಆಗುತ್ತೆ. ಮೂರನೇದಾಗಿ ಟೆಕ್ನಾಲಜಿ ಬಿಲ್ಡ್ಸ್ ಬ್ರ್ಯಾಂಡ್. ಬ್ಲೇಡ್ ಬ್ಯಾಟ್ರಿ ಮೂಲಕ BYD ಅವರು ಚೀಪ್ ಚೈನೀಸ್ ಪರ್ಸೆಪ್ಷನ್ನ ಬ್ರೇಕ್ ಮಾಡ್ತಾರೆ. ಸೊ ಬೇಸಿಕಲಿ ನಮಗೆ ನಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ಒಂದು ಇನೋವೇಷನ್ ತರೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಇಮಿಡಿಯೇಟ್ಲಿ. ಅವರು BYD ಅವರು ಬ್ಲೇಡ್ ಬ್ಯಾಟ್ರಿನ ಬಿಸ್ನೆಸ್ ಲಾಂಚ್ ಆದ ತಕ್ಷಣ ಮಾಡಲಿಲ್ಲ. ಅವರು 2005 ಶುರು ಮಾಡಿದ್ದು 2020 ಅವರು ಬ್ಲೇಡ್ ಬ್ಯಾಟ್ರೀಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಪಾಯಿಂಟ್ ಏನಪ್ಪ ಇಲ್ಲಿ ಅಂತಂದರೆ, ನಮ್ಮ ಬಿಸ್ನೆಸ್ಸಲ್ಲಿ ಆ ಇನೋವೇಷನ್ ಅನ್ನೋದನ್ನು ತರೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಪಾಯಿಂಟಲ್ಲಿ ತರ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕಡೆನೂ ನಮಗೆ ಗಮನ ಕೊಡೋ ಅವಶ್ಯಕತೆ ಭಾಳ ಇದೆ ಅಂತ ಕ್ಲೀನಾಗಿ ಇದರಲ್ಲಿ ಅರ್ಥ ಮಾಡ್ಕೊಬೋದು. ನಾಲ್ಕನೇ ವಿಷಯ ಏನಪ್ಪ ಅಂತಂದರೆ, ಓಮ್ ಮಾರ್ಕೆಟ್ ಇಸ್ ಪವರ್. ಇವರಿಗೆ ಚೈನಾ ಡಾಮಿನೆನ್ಸು ಸ್ಕೇಲ್ ಆಫ್ ಎಕನಾಮಿಕ್ಸ್ ಕೊಡ್ತು. ಅಲ್ಲಿ ಎತ್ತರಕ್ಕೆ ಬೆಳೆದಿದ್ದಕ್ಕೆ ಅವರು ಇಂಟರ್ನ್ಯಾಷನಲ್ ಹೋಗೋಕ್ಕೆ ಸಾಧ್ಯ ಆಯಿತು. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದರಿಂದ ಎಲ್ಲ ಪ್ರಾಡಕ್ಟನ್ನು ಅವರಿಗೆ ಎಕನಾಮಿಕ್ಸ್ ಆಫ್ ಸ್ಕೇಲ್ ಏನು ಬೇಕಿತ್ತು ಆ ಬಿಸ್ನೆಸ್ ರನ್ ಮಾಡೋಕ್ಕೆ, ಅದು ಈಸಿಯಾಗಿ ಸಿಕ್ತು. ಇದರಿಂದ ನಮಗೇನು ಕಲಿಯೋಕ್ಕೆ ಸಿಗುತ್ತೆ? ನಾವು ಯಾವುದೇ ಬಿಸ್ನೆಸ್ನ ಯಾವುದೇ ಒಂದು ಮಾರ್ಕೆಟಲ್ಲಿ ಮಾಡಲಿಕ್ಕೆ ಶುರು ಮಾಡಿದಾಗ ಆ ಇಮಿಡಿಯೇಟ್ ಮಾರ್ಕೆಟ್ನ ನಾವು ಕ್ಯಾಪ್ಚರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬಾರ್ದು. ಶುರು ಮಾಡಿದ ಕೂಡಲೇ ನಾನು ಫುಲ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಬೆಳಿಬೇಕು ಅನ್ನೋ ಆಸೆ ಇರಬಾರ್ದು ಅಂತಲೇ ಹೇಳಲ್ಲ. ನಮ್ಮ ಒಂದು ಅನುಕೂಲನ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡಬೇಕು. ಅದೇ ರೀತಿ ನೀವು ಇವಾಗ ಒಂದು ಚಿಕ್ಕ ಫಾರ್ ಎಕ್ಸಾಂಪಲ್, ನಾವು ಬರೀ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಅದನ್ನು ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀವಿ ಅಂತಲೇ ಇಟ್ಕೊಳ್ಳಿ, ಅದರಲ್ಲಿ ಏನೂ ತಪ್ಪಿಲ್ಲ. ಅದನ್ನು ನಾವು ಫರ್ದರ್ ಗ್ರೋ ಮಾಡ್ಬೋದು. ಬಟ್ ಬ್ಯಾಂಗ್ಳೂರಲ್ಲಿ ನಾವು ಏನೇ ಮಿಸ್ಟೇಕ್ ಮಾಡಿ ಎಲ್ಲ ಅಲ್ಲಿ ಮಾಡಿ ಕಲಿಬೇಕು. ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹೋದಾಗ ಆ ಮಿಸ್ಟೇಕ್ಸ್ನ ನಾವು ಮತ್ತೆ ಮಾಡಬಾರ್ದು. ಇದನ್ನು ನಮಗೆ ಕ್ಲಿಯರಾಗಿ ಇಲ್ಲಿ ಕಲಿಯೋಕ್ಕೆ ಸಿಗುತ್ತೆ. ಐದನೇ ವಿಷಯ ಏನಪ್ಪ ಅಂತಂದರೆ, ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್ ಆ್ಯಡ್ ಮೋರ್ ದೆನ್ ಮನಿ. BYD ಕೇಸಲ್ಲಿ ವಾರ್ನರ್ ಬಫೆಟ್ ಇನ್ವೆಸ್ಟ್ಮೆಂಟು ಬರೀ ದುಡ್ಡು ತರಲಿಲ್ಲ, ಒಳ್ಳೆ ಕ್ರೆಡಿಬಿಲಿಟಿ ಕೊಡ್ತು ಬ್ರ್ಯಾಂಡ್ಗೆ. ಇದರಿಂದ ನಾವೇನು ಕಲ್ತ್ಕೋಬೋದಪ್ಪ ಅಂತಂದರೆ, ನಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿದೆ ಅಂದಾಗ ಇನ್ವೆಸ್ಟರ್ಸ್ ತರೋದಾಗಲಿ, ನಮಗೆ ಪಾರ್ಟ್ನರ್ ಬೇಕು ಅಂದಾಗ ಒಬ್ಬ ಪಾರ್ಟ್ನರ್ನ ನಮ್ಮ ಜೊತೆಗೆ ಸೇರಿಸ್ಕೊಳ್ಬೇಕಾದ್ರೆ ಬರೀ ದುಡ್ಡನ್ನು ನೋಡೋದ್ರಿಂದ ನಮಗೆ ಲಾಂಜಿವಿಟಿ ಸಿಗಲ್ಲ ಬಿಸ್ನೆಸ್ಸಲ್ಲಿ. ಆ ಪಾರ್ಟ್ನರ್, ಆ ಇನ್ವೆಸ್ಟರು ಯಾವ ರೀತಿ ಬೇರೆ ರೀತಿ ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ ನಮ್ಮ ಬಿಸ್ನೆಸ್ಗೆ ಅನ್ನೋದನ್ನು ನೋಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಒಂದು BYDಯ ಬಿಸ್ನೆಸ್ ಜರ್ನಿಲಿ ನಮಗೆ ಕಲಿಯೋಕ್ಕೆ ಸಿಗುತ್ತೆ. ಸೊ ಈ 5 ವಿಷಯಗಳು ನನಗೆ ಭಾಳ ಇಂಪ್ಯಾಕ್ಟ್ಫುಲ್ ಅನಿಸ್ತು ಈ ಒಂದು ಕೇಸ್ ಸ್ಟಡೀಲಿ. ಅನ್ಕೊತೀನಿ ನಿಮಗೂ ಇದೇ ರೀತಿ ಈ ಬಿಸ್ನೆಸ್ ಕೇಸ್ ಸ್ಟಡಿ ಹೆಲ್ಪ್ ಮಾಡಿದೆ ಅಂತ. ಒಂದು ಬ್ಯಾಟ್ರಿ ಕಂಪ್ನಿ ಗ್ಲೋಬಲ್ EV ಜೈಂಟ್ ಆಗಿ ಇವತ್ತು ನಿಂತಿದೆ, ನಂಬಕ್ಕಾಗಲ್ಲ. ರೈಟ್ ವಿಷನ್ ಪ್ಲಸ್ ರೈಟ್ ಎಕ್ಸಿಕ್ಯೂಷನ್ ಇದ್ದರೆ ಏನೂ ಅಸಾಧ್ಯ ಅಲ್ಲ ಅಂತ ಈ ಒಂದು ಕೇಸ್ ಸ್ಟಡೀಲಿ ನಮಗೆ ತಿಳ್ಕೊಳ್ಳೋಕೆ ಸಿಕ್ತು. ಈ ಕೇಸ್ ಸ್ಟಡಿಯ ಡೀಟೇಲ್ಡ್ PDF ಈ ವಿಡಿಯೋಲ್ಲಿ ಕೊಟ್ಟಿರೋವಂಥ ಗೂಗಲ್ ಡ್ರೈವ್ ಲಿಂಕಲ್ಲಿ ಸೇವ್ ಮಾಡಿದ್ದೀನಿ. ನೀವುಗಳು ಆ ಲಿಂಕ್ನ ಯೂಸ್ ಮಾಡಿಕೊಂಡು PDF ಡೌನ್ಲೋಡ್ ಮಾಡ್ಕೊಬೋದು. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಈ ಕೇಸ್ ಸ್ಟಡಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.